ವಿವಿಧ ಹಿರಿಯರ ಜೊತೆ ನಾನು ಈಗಾಗಲೇ ಮಾತುಕತೆ ಮಾಡಿದ್ದೀನಿ. ಎಲ್ಲರೂ ಸಹ ಬೀದಿಗೆ ಇಳಿದು ಹೋರಾಟ ಮಾಡೋದಕ್ಕೆ ನಮ್ಮ ಜೊತೆ ಪಣ ತೊಟ್ಟಿದ್ದಾರೆ. 10 ಹಲವು ನಾಯಕರು, ಕಾರ್ಯಕರ್ತರು, ನಾಗರಿಕರನ್ನ, ಹಿರಿಯ ನಾಗರಿಕರನ್ನ ತಾವೆಲ್ಲ ಇಲ್ಲಿ ಕಾಣಬಹುದು. ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಇವತ್ತು ಈ ರೀತಿಯ ಸಾಗರೋಪಾದಿಯಲ್ಲಿ ಚಿಕ್ಕಬಳ್ಳಾಪುರ ಜನ ಸೇರ್ತಾರೆ. ಯಾಕೆಂತಂದ್ರೆ ಇದು ನಮ್ಮ ಹಕ್ಕು, ಮೂಲಭೂತ ಹಕ್ಕು. ಅದಕ್ಕೋಸ್ಕರ ಸಹ ಹೋರಾಟ ಮಾಡದಿರೋ ಅಂತಹ ನಿಶಕ್ತರಲ್ಲ ನನ್ನ ಚಿಕ್ಕಬಳ್ಳಾಪುರದ ಜನ. ನನ್ನ ಚಿಕ್ಕಬಳ್ಳಾಪುರದ ಜನ ನಿರ್ವೀರ್ಯರಲ್ಲ. ಚಿಕ್ಕಬಳ್ಳಾಪುರದ ಜನ ಈ ವ್ಯವಸ್ಥೆಯ ವಿರುದ್ಧ ಎದ್ದು ನಿಂತು, ವ್ಯವಸ್ಥೆಗೆ ನಾವು ಚಿಕ್ಕಬಳ್ಳಾಪುರದ ಜನ ಸಹ ನಾವು ಇದೇ ಭಾರತದ ಮಣ್ಣಿನ ಮಕ್ಕಳು ಅಂತ ತೋರಿಸ್ಕೊಡೋ ಅಂತ ಕಾಲ ಬಂದಿದೆ. ಇವತ್ತು ಸಹ ನಾವೆಲ್ಲ ಸುಮ್ಮನೆ ಕೂತ್ಕೊಂಡ್ರೆ ನಮ್ಮ ಶವಗಳ ಮೇಲೆ ಇವರು ರಾಜ್ಯಭಾರ ಮಾಡೋ ಅಂತಹ ಎಲ್ಲ ರಾಜಕಾರಣಿಗಳು ಇವತ್ತು ಈ ನಮ್ಮ ಸರ್ಕಾರದಲ್ಲಿದ್ದಾರೆ ಅಂತ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ. ಅದರ ಮುಖಾಂತರ ಇವತ್ತು ನಾನು ಎಲ್ಲರನ್ನೂ ಮಾತಾಡಿರೋ ಹಾಗೆ ಮೊದಲನೇ ಹೆಜ್ಜೆ ಆಗಿ ಚಿಕ್ಕಬಳ್ಳಾಪುರ ಬಂದ್ಗೆ ನಾವೆಲ್ಲರೂ ಸೇರಿ ಕರೆ ಕೊಡ್ತಾ ಇದ್ದೀವಿ. ಈ ಚಿಕ್ಕಬಳ್ಳಾಪುರ ಬಂದನ್ನ ಯಾವತ್ತು ಮಾಡಬೇಕು, ಅತಿ ಶೀಘ್ರದಲ್ಲಿ ಮಾಡಬೇಕು. ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ನಾವು ತಲುಪಿಸಬೇಕು. ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅನ್ಕೊಂಡಾಗ ಇಡೀ ವಾರ ಏನು ಪಾಪ ನಮ್ಮ PUC ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇದೆ. ಒಬ್ಬ ಪ್ರಬುದ್ಧ ನಾಗರಿಕರಾಗಿ ನಾವೆಲ್ಲ ಚರ್ಚೆ ಮಾಡಿನೇ ಯಾವುದಾದ್ರೂ ಒಂದು ನಿರ್ಧಾರ ತಗೊಳ್ಳೋಂಥ ಕೆಲಸ ಮಾಡೋದು. ಏನೋ ತುರಾತುರಿಯಲ್ಲಿ ಮಾಡೋಂಥ ಕೆಲಸ ನಾವು ಯಾರೂ ಮಾಡೋದಿಲ್ಲ. ಅಂತಹ ಒಂದು ವಿಷಯವನ್ನ ಗಂಭೀರವಾಗೆಲ್ಲ ಪರಿಗಣಿಸಿ ಯಾವತ್ತು ಮಾಡ್ಬೋದು ಅಂತ ನೋಡಿದಾಗ SLC ಎಕ್ಸಾಮ್ಗಳಿದೆ, PUC ಎಕ್ಸಾಮ್ಗಳಿದೆ, ಅದರ ನಂತರ ಯುಗಾದಿ ಬರ್ತಿದೆ, ರಂಜಾನ್ ಬರ್ತಿದೆ. ಈ ಎಲ್ಲ ಅಂಶಗಳನ್ನ ನಾವು ಗಮನದಲ್ಲಿಟ್ಕೊಂಡು ಮುಂದಿನ ಭಾನುವಾರ ಅಂದ್ರೆ 15ನೇ ತಾರೀಕು, ಮಾರ್ಚ್ 15ನೇ ತಾರೀಕು, ಡೇಟ್ ಸರಿ ಇದೆಯಾ? ಮಾರ್ಚ್ 15ನೇ ತಾರೀಕು ನಾವು ಚಿಕ್ಕಬಳ್ಳಾಪುರ ನಗರವನ್ನ ನಾವೆಲ್ಲರೂ ಸೇರಿ ಬಂದ್ ಮಾಡ್ತೀವಿ. ಸ್ವಯಂ ಘೋಷಿತ ಬಂದ್ ಆಗಿರ್ತದೆ. ನಾವ್ಯಾರೋ ಹೋಗಿ ಯಾರೋ ರೌಡಿ ಪುಡಾರಿಗಳ ತರ ನಾವು ಬಾಗಿಲುಗಳನ್ನ ಮುಚ್ಚೋದಾಗ್ಲಿ, ಇನ್ನೇನೋ ಕಲ್ಲೊಡೆಯೋದಾಗ್ಲಿ ನಾವು ಮಾಡೋದಿಲ್ಲ. ನಾವೇ ಸ್ವಯಂ ಘೋಷಿತವಾಗಿ, ಸ್ವಯಂ ಪ್ರೇರಿತರಾಗಿ ಇಡೀ ಚಿಕ್ಕಬಳ್ಳಾಪುರವನ್ನ ಅವತ್ತು ಇಡೀ ನಾಗರಿಕರು, ಎಲ್ಲ ವ್ಯಾಪಾರಿಗಳು, ಎಲ್ಲ ರೈತರು, ಏನು ಇವತ್ತು APMC ಯಲ್ಲಿರುವಂತಹ ವರ್ತಕರಿರ್ಬೋದು, ಅಲ್ಲಿಗೆ ಬರುವಂತಹ ರೈತರು ಇರ್ಬೋದು, ಬೇರೆ ಇಡೀ ಅಂಗಡಿಗಳ ಮಾಲೀಕರು ಇರ್ಬೋದು, ಬೇರೆ ಬೇರೆ ವರ್ತಕರು ಇರ್ಬೋದು, ಎಲ್ಲರೂ ಸಹ ಹೋಟೆಲ್ಗಳಿರ್ಬೋದು, ಆಟೋಗಳವರು ಇರ್ಬೋದು, ಆಟೋ ಚಾಲಕರ ಸಂಘದ ಜೊತೆ ಆಲ್ರೆಡಿ ಮಾತಾಡಿದ್ದೀವಿ, ಟೆಂಪೋಗಳು, ವಿವಿಧ ರೀತಿಯ ಏನೇನು ನಾವು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲವನ್ನೂ ಬಂದ್ ಮಾಡೋದ್ರ ಮುಖಾಂತರ ಚಿಕ್ಕಬಳ್ಳಾಪುರದಿಂದ ಈ ಕೆಟ್ಟ ಸರ್ಕಾರವನ್ನ ತೆಗೆಯೋದಕ್ಕೆ ಮೊದಲನೇ ಹೆಜ್ಜೆಯನ್ನ ಇಡ್ತಾ ಇದ್ದೀವಿ. ಪ್ರದೀಪ್ ಈಶ್ವರ್ ಅವರೇ ಇದಕ್ಕೆ ಇವತ್ತು ಏನು ಆ ಕೆಟ್ಟ ಸರ್ಕಾರದ ಒಂದು ಕುಸಿದಕ್ಕೆ, ಆ ಕೆಟ್ಟ ಸರ್ಕಾರವನ್ನ ಕಿತ್ತೊಗೆಯೋದಕ್ಕೆ ಪ್ರದೀಪ್ ಈಶ್ವರ್ ಅವರ ಈ ಭೂಮಿಯಿಂದನೇ ನಾವೆಲ್ಲರೂ ಸೇರಿ ಮಾಡಕ್ ಹೊರಟಿದ್ದೀವಿ. ಇದನ್ನ ತಮ್ಮ ಈ ಒಂದು ಏನು ಚಾನೆಲ್ಗಳ ಮುಖಾಂತರ, ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಇಡೀ ಜನತೆಗೆ ನಾವು ತಲುಪಿಸುವಂತ ಕೆಲಸ ಇವತ್ತನ್ನ ಮಾಡ್ತಾ ಇದೀವಿ. ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿ ಮಾಡ್ತಿದ್ದೀವಿ. ಇದರ ಉದ್ದೇಶ ಏನು ಅನ್ನೋದು ಭಾಗಶಃ ಎಲ್ಲರಿಗೂ ಗೊತ್ತಿದೆ. ಆದ್ರೂ ಸಹ ಮೊನ್ನೆ ಒಂದು ಪುನರಾವರ್ತನೆ ಮಾಡೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮೊನ್ನೆ ಸುಮಾರು ಒಂದು 4-5 ದಿವಸಗಳ ಹಿಂದೆ ನಾವು ಈ ಬಜೆಟ್ನ ಪೂರಕವಾಗಿ ಚಿಕ್ಕಬಳ್ಳಾಪುರಕ್ಕೆ ಅತ್ಯವಶ್ಯಕವಾದಂತಹ 3ನೇ ಹಂತದ ಸಂಸ್ಕರಿತ ನೀರನ್ನ ಬಿಡೋದಕ್ಕೆ ಬಜೆಟ್ನಲ್ಲಿ ಅನುದಾನ ಕೊಡಬೇಕು, ಅದಕ್ಕೋಸ್ಕರ ನಿಮ್ಗೆ ಏನ್ ಬೇಕಾದ್ರೂ ನಿಮ್ ಜೊತೆ ನಿಂತ್ಕೊಳಕ್ಕೆ ನಾವು ರೆಡಿ ಇದ್ದೀವಿ, ಸಿದ್ಧವಿದ್ದೀವಿ ಅಂತ ಹೇಳ್ಬಿಟ್ಟು ಸರ್ಕಾರವನ್ನ ಪ್ರಾರ್ಥನೆ ಮಾಡಿದ್ವಿ. ಅದೇ ರೀತಿ ಅಕಸ್ಮಾತ್ ಏನಾದ್ರೂ ಅನುದಾನ ಕೊಟ್ಟಿಲ್ಲ ಅಂತಂದ್ರೆ, ನಮ್ಮ ಚಿಕ್ಕಬಳ್ಳಾಪುರದ ಬಗ್ಗೆ, ಈ 3ನೇ ಹಂತದ ಶುದ್ಧೀಕರಣದ ಬಗ್ಗೆ ಗಮನ ಕೊಟ್ಟಿಲ್ಲ ಅಂತಂದ್ರೆ ಬಜೆಟ್ ಅಲ್ಲಿ, ಚಿಕ್ಕಬಳ್ಳಾಪುರ ಇಡೀ ಜನತೆ ಹೋರಾಟಕ್ಕೆ ಸಿದ್ಧವಿದೆ, ಅದಕ್ಕೆ ನೀವು ಸಿದ್ಧವಾಗಿರಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಸಹ ಕೊಟ್ಟಿದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಈಗ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮತ್ತೊಮ್ಮೆ ಚಿಕ್ಕಬಳ್ಳಾಪುರಕ್ಕೆ ಅನ್ಯಾಯ ಮಾಡುವಂತಹ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇಡೀ ಚಿಕ್ಕಬಳ್ಳಾಪುರ ಜನತೆಗೆ ವಿಷ ಕುಡಿಸುತ್ತಿರುವಂತಹ ಈ ಸರ್ಕಾರಗಳು ಮತ್ತೊಮ್ಮೆ ತಮ್ಮ ಜಾಣ ಕಿವುಡು, ಜಾಣ ಕುರುಡುತನವನ್ನ, ಜಾಣ ಮೌನವನ್ನ ಪ್ರದರ್ಶನ ಮಾಡಿದೆ. ತಮ್ಮದು ಎಮ್ಮೆ ಚರ್ಮದಂತಹ ದಪ್ಪ ಚರ್ಮ ಅನ್ನೋದನ್ನ
ಇಡೀ ಕರ್ನಾಟಕಕ್ಕೆ ಚಿಕ್ಕಬಳ್ಳಾಪುರದ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರ ತೋರಿಸ್ಕೊಟ್ಟಿದೆ. ಅವತ್ತು ಸಹ ನಾವು ನೇರವಾಗಿ ನನ್ನ ಚಿಕ್ಕಬಳ್ಳಾಪುರದ ಜನತೆಯ ಪ್ರತಿನಿಧಿಯಾಗಿರುವಂತಹ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನೇ ಗುರಿಯಾಗಿಸಿ ಈ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ವಿ. ಅವರು ಚಿಕ್ಕಬಳ್ಳಾಪುರದ ಜನತೆಯ ಪರವಾಗಿ ಕೂಗೆತ್ತಬೇಕು, ಸಿದ್ದರಾಮಯ್ಯನವರ ಬಳಿ ಹೋಗಿ ಚಿಕ್ಕಬಳ್ಳಾಪುರಕ್ಕೆ ಬೇಕಾಗಿರುವಂತಹ ಅನುದಾನವನ್ನ ಏನು ಈ ಶುದ್ಧೀಕರಣ ಮಾಡೋದಕ್ಕೆ ತರಬೇಕು ಅಂತ ವಿನಯಪೂರ್ವಕವಾಗಿ ಆಗ್ರಹ ಮಾಡಿದ್ವಿ. ಆದರೆ ಶಾಸಕರ ವೈಫಲ್ಯದಿಂದ ಮತ್ತೆ 1 ವರ್ಷ 1.5 ವರ್ಷ ಅಂದ್ರೆ ಮುಂದಿನ ಬಜೆಟ್ ಬರೋವರೆಗೂ ನಾವು ಮತ್ತೆ ಇಡೀ ನನ್ನ ಚಿಕ್ಕಬಳ್ಳಾಪುರದ ಜನತೆ, ವಿಶೇಷವಾಗಿ ವೃದ್ಧರು, ಹಿರಿಯ ನಾಗರಿಕರು ಹಾಗೂ ಸಣ್ಣ ಸಣ್ಣ ಮಕ್ಕಳು ಈ ನೀರನ್ನ ಕುಡಿಯುವಂತಹ ವ್ಯವಸ್ಥೆಯನ್ನ ಈ ಸರ್ಕಾರ ಮತ್ತೆ ನಮಗೆ ಕೊಟ್ಟಿದೆ. ವಿವಿಧ ಗ್ಯಾರಂಟಿಗಳನ್ನ ಕೊಡುವಂತಹ ಈ ಸರ್ಕಾರ ಚಿಕ್ಕಬಳ್ಳಾಪುರಕ್ಕೆ ವಿಶೇಷವಾಗಿ ವಿಷದ ನೀರನ್ನ ಕುಡಿಸುವಂತಹ ಗ್ಯಾರಂಟಿಯನ್ನ ಕೊಟ್ಟಿರೋದು ನಿಜಕ್ಕೂ ಇತಿಹಾಸದಲ್ಲೇ ಇಂತಹ ಸರ್ಕಾರ ಇಲ್ಲ. ಇಷ್ಟೆಲ್ಲ ಇಷ್ಟೊಂದು ಗೋಗರೆದರೂ ಸಹ ನಮ್ಮ ಏನು ಕೂಗು ಇವತ್ತು ಕೇವಲ ಆರ್ತನಾದವಾಗಿ ನಿಂತೋಗಿದೆ. ಸರ್ಕಾರ ಯಾವುದೇ ಕಾರಣಕ್ಕೂ ನನ್ನ ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ ಯಾವುದೇ ಕೆಲಸ ಮಾಡಿಲ್ಲ. ಅದಕ್ಕೋಸ್ಕರ ಇವತ್ತು ಮುಂದಿನ ಹಂತಕ್ಕೆ ನಮ್ಮ ಹೋರಾಟ ವಿಧಿ ಇಲ್ಲ. ಹೋರಾಟ ಒಂದೇ ಈಗ ನಮ್ಮ ಕೈಯಲ್ಲಿ ಉಳಿದಿರುವಂತಹ ದಾರಿ. ಆ ಹೋರಾಟದಿಂದ ಮಾತ್ರ ನಮ್ಮ ಹಕ್ಕನ್ನ, ನೀರು ಒಂದು ನಮ್ಮ ಹಕ್ಕು, ಈ ಪ್ರಕೃತಿ ನಮಗೆ ಕಲ್ಪಿಸಿಕೊಟ್ಟಿರುವಂತಹ ಹಕ್ಕು, ಆ ಹಕ್ಕನ್ನ ನೀವು ಕಿತ್ಕೊಳ್ತಾ ಇದ್ದೀರಾ. ಈಗಾಗಲೇ ನಾನು ಕಂದವಾರ ಕೆರೆ ಬಳಿಗೆ ಸಾಂಕೇತಿಕವಾಗಿ, ಕಂದವಾರ ಕೆರೆ ಮಾತ್ರ ಅಲ್ಲ, ದಯವಿಟ್ಟು ಜನ ಅನ್ಕೊಂಬಾರ್ದು ಕಂದವಾರ ಕೆರೆನಲ್ಲಿಂದ ಮಾತ್ರ ಕುಡಿಯೋ ನೀರು ಬರ್ತಾ ಇದೆ ಅಂತ ಅನ್ಕೊಳೋದು ಬೇಡ. ಇಡೀ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ವಿವಿಧ ಕೆರೆಗಳಿಗೆ, ಮುಷ್ಟೂರು ಕೆರೆಗೆ ನೀರು ತುಂಬಿಸಿದ್ದಾರೆ, ಪೆರೇಸಂದ್ರದ ಕೆರೆಗೆ ನೀರು ತುಂಬಿಸಿದ್ದಾರೆ. ಈ ರೀತಿ 10 ಹಲವು ಕೆರೆಗಳಿಗೆ ಈಗಾಗಲೇ ಈ ಕಚಡ ನೀರನ್ನ ತುಂಬಿಸಿದ್ದಾರೆ. ಆ ನೀರಿನಿಂದಲೇ ಬೋರ್ವೆಲ್ಗಳಲ್ಲಿ ನೀರು ಬರ್ತಾ ಇರೋದನ್ನ ನಾನು ಅಲ್ಲಿ ಹೋಗಿ ತೋರಿಸಿದ್ದೀನಿ. ಯಾವುದೇ ನಿಮ್ಮ ಮರಳು ಮಾತುಗಳಿಗೆ ನಾವು ಇನ್ನ ಬಗ್ಗೋ ಪರಿಸ್ಥಿತಿ ಇಲ್ಲ. ನಿಮಗೆ ಸಮಯ ಕೊಟ್ಟಾಗಿದೆ. ಇಷ್ಟು ಸಮಯ ಆದ್ಮೇಲೂ ಸಹ ತಾವು ಈ ರೀತಿಯ ಒಂದು ಏನು ಧೋರಣೆ ತೋರಿಸ್ತಾ ಇದ್ದೀರಾ, ಇದು ನಿಮಗೆ ನಿಜಕ್ಕೂ ಒಳ್ಳೆಯದಲ್ಲ. ನಮ್ಮ ಹೋರಾಟಕ್ಕೆ ಇವತ್ತಿನಿಂದ ನಾವು ನಾಂದಿ ಆಡ್ತಾ ಇದ್ದೀವಿ. ಸಂಘಟನೆಗಳ ಜೊತೆ, ಎಲ್ಲ ಹಿರಿಯರ ಜೊತೆ ಈಗ 1 to 1 ಮಾತಾಡುವಂತಹ ಕೆಲಸ ಆಗಿದೆ. ಇನ್ನೊಂದಷ್ಟು ಪ್ರತಿಯೊಬ್ಬರನ್ನು ತಲುಪ್ತೀವಿ. ಎಲ್ಲ ಒಂದು ಸಮಯೋಚಿತವಾಗಿ, ಚೊಕ್ಕವಾಗಿ ಚಿಕ್ಕಬಳ್ಳಾಪುರ ಬಂದನ್ನ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತೀವಿ. ನಾವು ಏನೇ ಮಾಡಿದ್ರು ಇದು ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಮಾಡುವಂತ ಕೆಲಸ. ನಾನು ಆಗ್ಲೇ ಹೇಳಿದಾಗೆ ಇಲ್ಲಿ ಬಂದು ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ, ನನ್ನೊಬ್ಬನ ಮುಖ ಅಲ್ಲ, ಎಲ್ಲ ಸಂಘಟನೆಗಳ ಮುಖ. ನಾನಿವತ್ತು ಎಲ್ಲ ಸಂಘಟನೆಗಳ ಜೊತೆ ಮಾತಾಡಿ ಅವರು ಏನು ಅನುಭವಿಸಿದ್ರು ಹೋರಾಟಗಳಲ್ಲಿ, ಆ ಒಂದು ಅನುಭವವನ್ನು ನಾವು ತಗೊಂಡು ಅವರು ಹೇಳಿಕೊಟ್ಟಂತಹ ಮಾರ್ಗದಲ್ಲಿ, ಜೊತೆಗೆ ನನ್ನ ಯುವ ಮಿತ್ರರು, ನನ್ನ ಸನ್ಮಿತ್ರರು, ಹಿರಿಯರು ಎಲ್ಲ ಹೇಳಿಕೊಟ್ಟಂತಹ ಒಂದು ಮಾರ್ಗದಲ್ಲೇ ಇವತ್ತು ಹೋಗ್ತಾ ಇರೋದು. ಯಾವುದು ನಾವು ಒಬ್ಬರಾಗಿ ಮಾಡ್ತಾ ಇಲ್ಲ, ನನಗೋಸ್ಕರ ಮಾಡ್ಕೊಂತ ತಗೊಂಡು. ಎಲ್ಲರಿಗೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬರೀ ಏನು ಸಂಘಟನೆಗಳು ಮಾತ್ರ ಅಲ್ಲ, ನೀರಾವರಿ ಹೋರಾಟಗಾರರು ಮಾತ್ರ ಅಲ್ಲ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಹಿರಿಯರನ್ನು ಒಳಗೊಂಡು ಈ ಒಂದು ಹೋರಾಟ ಮಾಡ್ತೀವಿ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಹಿರಿಯರು, ಅವರ ಮಕ್ಕಳು, ಅವರ ಮೊಮ್ಮಕ್ಕಳು ಇದೇ ಗಲೀಜ್ ನೀರ ಕುಡಿತಾ ಇರೋದು, ಮೂಕ ವೇದನೆ ಅನುಭವಿಸ್ತಿದ್ದಾರೆ. ಅವರೆಲ್ಲ ತಮ್ಮ ಸರ್ಕಾರದ ವಿರುದ್ಧ ಕೆಲಸ ಮಾಡಕ್ ಆಗ್ದಿರೋ ಅಂತ ಒಂದು ಪರಿಸ್ಥಿತಿ ಬಂದಿದೆ. ಅವ್ರಿಗೋಸ್ಕರ ಸಹ ನಾವು ಹೋರಾಟ ಮಾಡ್ತೀವಿ. ಅವರೆಲ್ಲರೂ ಸಹ ನಮಗೆ ಬೆಂಬಲವನ್ನ ಕೊಡುವಂತ ಕೆಲಸನ ಮಾಡ್ತಾರೆ. ಮಾನ್ಯ ನನಗೆ ಗೊತ್ತಿರುವಂತಹ ಒಂದು ಸಾಮಾನ್ಯ ಜ್ಞಾನದಲ್ಲಿ ಮಾತ್ರ ಕೇಳ್ತೀನಿ. ನಾವೆಲ್ಲ ರೈತರ ಮಕ್ಕಳು. ನಾನೇನೋ ಬೇರೆ ಜೀವನ ಕಟ್ಕೊಂಡಿದ್ದೀನಿ, ಬೇರೆ ಬಿಸ್ನೆಸ್ ಅದು ಇದು ಮಾಡಿ. ಇಲ್ಲೆಲ್ಲ ರೈತರು ಇದ್ದಾರೆ, ನಂಗೆ ಗೊತ್ತಿದೆ. ಕೆರೆಗಳ ಪಕ್ಕದಲ್ಲಿ ಬೋರ್ವೆಲ್ ಹಾಕಿದ್ರೆ ನೀರು ಸಿಗೋ ಚಾನ್ಸಸ್ ಜಾಸ್ತಿ. ಹೌದಾ ಅಲ್ವಾ ಸರ್? ನೀರು ಸಿಗುತ್ತೆ ಅಂದ್ರೆ ಯಾವ್ದ್ರಿಂದ ಸಿಗುತ್ತೆ ಸರ್? ಆ ಕೆರೆಯಲ್ಲಿರೋ ನೀರಿಂದ ಅಲ್ವೇನೆ ಸರ್? ನನಗೆ ಗೊತ್ತಿರೋ ಸಾಮಾನ್ಯ ಜ್ಞಾನ. ಇವತ್ತು ಕಂದವಾರದ ಹತ್ರ ಹೋದ್ರೆ ತಾವು, ಕಂದವಾರ ತುಂಬಿ ಹರಿತಿದೆ ಕೊಳಚೆ ನೀರಿನಿಂದ. ಕಂದವಾರದ ಕಟ್ಟೆ ಮೇಲೆ ನಡ್ಕೊಂಡು ಹೋಗಿ ಸರ್, ಲೈವ್ ಬೋರ್ವೆಲ್ಗಳ ಜಾತ್ರೆ ಇದೆ ಸರ್. ಅಂದ್ರೆ ಅಲ್ಲಿ ಬೋರ್ವೆಲ್ಸ್ ಹಾಕಿದ್ದಾರೆ. ಜೊತೆಗೆ
ಆ ಬೋರ್ವೆಲ್ ಅಲ್ಲಿ ಬರುವಂತ ನೀರನ್ನ ಎಲ್ಲ ವಾರ್ಡ್ಗಳಿಗೆ ತಲುಪಿಸುವಂತ ಕೆಲಸ ಮಾಡ್ತಿದ್ದಾರೆ. ಅಲ್ಲೇ ಒಂದು ವಿಪರ್ಯಾಸನ ಅಬ್ಸರ್ವ್ ಮಾಡಿದೆ ನಾನು. ಬೋರ್ಡ್ ಹಾಕಿದ್ದಾರೆ ಸರ್ಕಾರದವರು, ಈ ನೀರು, ಈ ಕೆರೆಯ ನೀರನ್ನ ವ್ಯವಸಾಯಕ್ಕಾಗಲಿ ಕುಡಿಯುವುದಕ್ಕಾಗಲಿ ಉಪಯೋಗಿಸಬಾರದು ಅಂತ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ. ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ಈ ನೀರನ್ನ ಕುಡಿದ್ರೆ ನಿಮಗೆ ಶಿಕ್ಷೆ ಕೊಡಿಸ್ತೀವಿ ಅಂತ, ಶಿಕ್ಷೆ ಆಗುತ್ತೆ ಅಂತ ಬರೆದಿದ್ದಾರೆ. ಇದು ಶಿಕ್ಷಾರ್ಹ ಅಪರಾಧ, ಇದನ್ನ ನೀರನ್ನ ಉಪಯೋಗಿಸಿದ್ರೆ, ನಾವ್ ಹೇಳಿರೋದನ್ನ ಬಿಟ್ಟು ಅಂತ. ಅಂದ್ರೆ ಶಿಕ್ಷೆ ಏನು ಕೊಡ್ತಾ ಇದ್ದಾರೆ ಗೊತ್ತಾ ನಿಮಗೆ? ನನ್ನ ಜನತೆಗೆ ಈ ನೀರನ್ನ ಕುಡಿಸಿ ಅನಾರೋಗ್ಯ ಶಿಕ್ಷೆಯನ್ನ, ಕಿಡ್ನಿ ವೈಫಲ್ಯವನ್ನ, ಕ್ಯಾನ್ಸರ್ ಭಾಗ್ಯವನ್ನ, ಲಿವರ್ಗಳು ಡ್ಯಾಮೇಜ್ ಅನ್ನ, ಈ ಶಿಕ್ಷೆಯನ್ನ ಕೊಡಿಸುವಂತಹ ಜಾಣ ಸರ್ಕಾರ ಇವತ್ತು ನನ್ನ ಕರ್ನಾಟಕವನ್ನ ನಡೆಸ್ತಾ ಇದೆ. ಇದರ ವಿರುದ್ಧ ನನ್ನೆಲ್ಲ ಪ್ರಬುದ್ಧ ಜನತೆ, ಇಷ್ಟು ದಿವಸ ಯಾರು ನಾವೇನು ಬುದ್ಧಿ ಇಲ್ದಿರಲ್ಲ, ಯಾರೋ ಕೇಳ್ತಿದ್ರು 10 ವರ್ಷದಿಂದ ಯಾಕೆ ಸುಮ್ಮನೆ ಇದ್ರಿ ಅಂತ. ಎಲ್ಲದಕ್ಕೂ ಒಂದು ಕಾಲಮಿತಿ ಇರುತ್ತೆ. ಆಯ್ತು, ನನ್ನ ಇಡೀ ಭಾರತ ದೇಶದಲ್ಲಿ ಒಂದೇನೋ ಕೆಲಸ ಆಗ್ಬೇಕಂತಂದ್ರೆ ಒಂದಷ್ಟು ಕಾಲಮಿತಿ ಬೇಕು, ಒಂದಷ್ಟು ಹಣ ಬೇಕು. ಪ್ರತಿಯೊಂದನ್ನು ನಾವು ತಡ್ಕೊಂಡು ಇಲ್ಲಿವರೆಗೂ ಇದ್ವಿ. ಇಷ್ಟು ವರ್ಷ ಆದ್ರೂ ಈಗಾಗಲೇ ನಾನು ಮೊನ್ನೆ ಡೇಟಾ ಕೊಟ್ಟಿದ್ದೀನಿ. ಒಂದಷ್ಟು ಡೇಟಾ ಮಾತ್ರ ತಮ್ಮ ಹತ್ರ ಇಟ್ಟಿದ್ದೆ. ಏನು ಕಿಡ್ನಿಗಳು ಫೇಲ್ ಆಗ್ತಾ ಇದೆ, ಲಿವರ್ ಡ್ಯಾಮೇಜ್ ಆಗ್ತಿದೆ, ಡಯಾಲಿಸಿಸ್ ಪೇಷಂಟ್ಸ್ ಜಾಸ್ತಿ ಆಗ್ತಿದ್ದಾರೆ. ಇಂಥ ಕಾಲಘಟ್ಟದಲ್ಲೂ ತಾವು 3ನೇ ಹಂತದ ಶುದ್ಧೀಕರಣ 4.5 ಲಕ್ಷ ಕೋಟಿ ನೀವಿವತ್ತು ಬಜೆಟ್ ಮಾಡಿದ್ದೀರಾ, ಲಕ್ಷಾಂತರ ಕೋಟಿ ಸಾಲ ಮಾಡಿದ್ದೀರಾ. ಮಾಡ್ರಿ, ನಮಗೋಸ್ಕರ ಒಂದು 2,000, 3,000, 5,000 ಕೋಟಿ ಸಾಲ ಮಾಡ್ರಿ. ಟ್ಯಾಕ್ಸ್ ಕಟ್ಟೋದು ಯಾರು? ನಿಮ್ಮ ಅಪ್ಪನ ಮನೆ ದುಡ್ಡ? ನಮ್ದಲ್ವಾ ಹಣ? ನಾವಲ್ವಾ ಹಣ ಕೊಡೋದು ನಿಮ್ಗೆ? ಕಟ್ರಿ, ನಾವು ಕಟ್ತೀವಿ. ಬೇಕಾ ನಾವು ಇನ್ನೊಂದು ರೂಪಾಯಿ ಜಾಸ್ತಿ ಟ್ಯಾಕ್ಸ್ ಹಾಕ್ತೀರಾ, ಹಾಕ್ರಿ, ವಿಧಿ ಇಲ್ಲ. ನಮ್ಮನಿಗೆ ವಿಷ ಹಾಕ್ರಿ ಕುಡಿಸ್ತೀರಾ ನೀವು? ನೀರನ್ನ ಶುದ್ಧೀಕರಣ ಮಾಡಿ ಕುಡೀರಿ, ಕೊಡುವಂತ ಕೆಲಸ ಮಾಡ್ರಿ. ಇದು ನಮ್ಮ ಮೂಲಭೂತ ಹಕ್ಕು. ಈ ಹಕ್ಕಿಗಾಗಿ ಹೋರಾಟ ತುಂಬಾ ದೊಡ್ಡದಾಗುತ್ತೆ. ಈಗ ಕಿಚ್ಚನ್ನ ಹಬ್ಸಿದೀವಿ. ಈ ಕಿಚ್ಚು ಎಲ್ಲಿವರೆಗೂ ಉರಿತದೆ, ಅದಕ್ಕೆ ಮೊದಲನೇ ನೀವು ಹುಷಾರಾದ್ರೆ ಸರಿ. ಪೂರಕವಾದ ಬಜೆಟ್ ಮತ್ತೆ ಮಂಡಿಸಬೇಕು. ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಶುದ್ಧವಾದ ನೀರನ್ನ ಸಿದ್ದರಾಮಯ್ಯನವರು, ನಮ್ಮ ಪ್ರದೀಪ್ ಈಶ್ವರ್ ಅವರು, ನಮ್ಮ ಸಚಿವರು ಎಲ್ಲರೂ ಕೊಡೋ ಅಂತ ಕೆಲಸ ಮಾಡಬೇಕು ಅಂತ ಈ ಮೂಲಕ ಇಡೀ ಚಿಕ್ಕಬಳ್ಳಾಪುರ ಜನತೆ ಪರವಾಗಿ ಎಚ್ಚರಿಕೆಯನ್ನು ಕೊಡ್ತೀವಿ. ಯಾರ ಜೊತೆ ಬೇಕಾದ್ರೂ ಕೈ ಜೋಡಿಸಕ್ಕೆ ನಾವೆಲ್ಲರೂ ಸಿದ್ಧರಿದ್ದೀವಿ. ನಾನು ಮತ್ತೆ ಹೇಳ್ತಾ ಇರೋದು, ಸಂದೀಪ್ ರೆಡ್ಡಿ ಒಬ್ಬರೇ ಅಲ್ಲ. ಸಂದೀಪ್ ರೆಡ್ಡಿ ಒಬ್ಬರೇ ಆದ್ರೆ ಏನು ಮಾಡೋಕ್ಕಾಗಲ್ಲ. ಶಾಸಕರು ಬಂದ್ರೆ ಶಾಸಕರನ್ನು ಸೇರಿಸ್ಕೊಂಡು ಕೆಲಸ ಮಾಡೋ ಅಂತಹ ಕೆಲಸ ನಾವು ಮಾಡ್ತೀವಿ. ಪಕ್ಷದಲ್ಲಿದ್ದಾಗ ತಂದಂತಹ ನೀರಿದು ಇವತ್ತು ಅವ್ರಿಗೆ ಜ್ಞಾನೋದಯ ಆಗಿದೆ. ನಿಜಕ್ಕೂ ನಂಗೆ ಖುಷಿ ಇದೆ. ಮನುಷ್ಯನ್ಗೆ ಯಾವತ್ತೋ ಒಂದ್ ದಿವಸ ಬುದ್ಧಿ ಬರಬೇಕು, ಬಂದಿದೆ ಇವತ್ತು ಅವ್ರಿಗೆ. ಇದೇ ನೀರನ್ನ ಸರಿ ಅಂತ ಹೇಳ್ತಿದ್ದಂತಹ ಸಂಸದರೇ ಈ ನೀರು ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತಂದ್ರೆ, ಒಬ್ಬ ಡಾಕ್ಟರ್ ಅವರು ಯಾವುದೋ ಒಂದು ಟೈಮಲ್ಲಿ ಅವ್ರಿಗೆ ಎಚ್ಚರಿಕೊಂಡಿದ್ದಾರೆ. ನಿಜಕ್ಕೂ ನಾನು ಅವ್ರನ್ನ ಅಭಿನಂದಿಸ್ತೀನಿ. ಈ ನೀರನ್ನೇ ತರಬೇಕು ಅಂತ ಹೋರಾಟ ಮಾಡಿ ತಂದಂಥವ್ರು ಇವತ್ತು ಆ ನೀರು ಸರಿ ಇಲ್ಲ, ಇಡೀ ಪ್ರಪಂಚದಲ್ಲೇ ಯಾರು ಈ ರೀತಿಯ ನೀರನ್ನ ತಂದಿಲ್ಲ, ಇದು ಅಪರಾಧ ಅಂತ ಹೇಳೋಂತಹ ಒಂದು ಜ್ಞಾನೋದಯ ಆಗಿದೆ ಅಂತಂದ್ರೆ ನಿಜಕ್ಕೂ ನಾನು ಅದನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಅವ್ರ ಜೊತೆ ಕೂಡ ಸೇರಿ ಈ ಹೋರಾಟಗಳನ್ನ ರೂಪಿಸ್ತೀವಿ. ಏನ್ ತಪ್ಪಾಗಿದೆ ಅದಾಗ್ಬಿಟ್ಟಿದೆ, ಮುಂದೆ ಸರಿ ಮಾಡ್ಬೇಕಾಗಿರುವಂತಹ ಕೆಲಸ ಇಡೀ ಚಿಕ್ಕಬಳ್ಳಾಪುರದ ಜವಾಬ್ದಾರಿ ಅಂತ ಈ ಮುಖಾಂತರ ಹೇಳಕ್ ಇಷ್ಟ. ಕ್ಷುಲ್ಲಕ ಅಭಿಪ್ರಾಯ. ಸಾರ್ವಜನಿಕರು ಎಲ್ಲರೂ ಮಾತಾಡ್ತಾ ಇಲ್ಲ, ಯಾರೋ ಒಂದಷ್ಟು ರಾಜಕೀಯ ಏನು ಬೇಳೆ ಬೇಯಿಸ್ಕೊಳೋ ಅಂತವ್ರು ಇದು ಮಾತಾಡ್ಬೋದು. ನಾವ್ ಏನ್ ಕೇಳ್ತಾ ಇದೀವಿ? ನಾವು ಕೇಳ್ತಾ ಇರೋದು ಶುದ್ಧ ನೀರು ಕೊಡಿ ಅಂತ. ಕೇಳಬೇಕಾಗಿರೋದು ಯಾರನ್ನ? ಮೊದಲು ಶಾಸಕರನ್ನ. ಈಗ ತಾವೆಲ್ಲರೂ ಕೇಳಿದ್ರಿ, ಸಚಿವರನ್ನೇ ನಾವು ಬಿಟ್ಬಿಡ್ಬೇಕು ಅಂತಿಲ್ಲ. ಹಂತ ಹಂತವಾಗಿ ಹೋಗುವಂತಹ ವ್ಯವಸ್ಥೆ ನನ್ನ ಪ್ರಜಾಪ್ರಭುತ್ವ ಕಲ್ಪಿಸ್ಕೊಟ್ಟಿದೆ. ನಾವು ಕೇಳಬೇಕಾಗಿರೋದು ಶಾಸಕ ಪ್ರದೀಪ್ ಈಶ್ವರ್ ಅವ್ರನ್ನ. ಇಲ್ಲಿ ಜಾತಿ ಏನು ಬರುತ್ತೆ ಸರ್? ಇಷ್ಟೊತ್ತು ನಾನು ಈಗ ಎಷ್ಟೋ ವಿಷಯದಲ್ಲಿ ಸುಧಾಕರ್ ಅವ್ರು ತಪ್ಪು ಮಾಡಿದಾಗ ಸುಧಾಕರ್ ಅವ್ರ ವಿರುದ್ಧ ನಾವು ಮಾತಾಡಿದೀವಿ. ಸುಧಾಕರ್ ಅವ್ರು ಒಳ್ಳೇದು ಮಾಡಿದಾಗ ಸುಧಾಕರ್ ಸರಿ ಅಂತ ಹೇಳಿದೀವಿ. ಅಮ್ಮ ಆಂಬುಲೆನ್ಸ್ ಬಿಟ್ಟಾಗ ಪ್ರದೀಪ್ ಈಶ್ವರ್ ಅವ್ರು ಸರಿ ಅಂತ ಹೇಳಿದೀವಿ. ಹಾಗಾದ್ರೆ ಅವಾಗ ಬರ್ದಿರೋ ಜಾತಿ ಇವಾಗ ಯಾಕೆ ಕಾಣಿಸುತ್ತೆ ಅಂತಂದ್ರೆ, ಅವ್ರಿಗೆ ಏನ್ ಬೇಕೋ ಅದೇ ಕಾಣಿಸೋದ್ರಿಂದ, ಏನ್ ಬೇಕೋ ಅದೇ ನೋಡೋದ್ರಿಂದ ಅಷ್ಟು ಮಾತ್ರ ಕಾಣಿಸುತ್ತೆ. ಬಿಟ್ರೆ ಇಲ್ಲಿ ಜಾತಿ ಇಲ್ಲ. ನನ್ನ ಜೊತೆ ಎಲ್ಲ ಜಾತಿಯ ಜನಗಳು ಇದ್ದಾರೆ. ಅದೇ ಬಲಿಗ ಕಮ್ಯುನಿಟಿಯಿಂದ ಬಂದಿರುವಂತಹ ನಾಯಕರು ನನ್ನ ಜೊತೆ ಕೂತಿದ್ದಾರೆ. ಬೇಡದಿರೋ ಜಾತಿ ಪಟ್ಟ ಕಟ್ಟೋದು ಬೇಡ, ಒಳ್ಳೆ ನೀರು ಬೇಕಷ್ಟೇ. ಪತ್ರಕರ್ತರಿಗೂ ನಾನು ಈ ಮುಖಾಂತರ ಸವಿನಯವಾಗಿ ಕೇಳ್ಕೊತಾ ಇದ್ದೀನಿ, ಜಾತಿ ಅನ್ನೋದನ್ನ ಎಲ್ಲೂ ತಾವು ಟ್ಯಾಗ್ ಲೈನ್ ಬರೆದು ಅನಾವಶ್ಯಕವಾಗಿ ಒಂದು ಹೋರಾಟದ ದಿಕ್ಕನ್ನ ತಪ್ಪಿಸಿ ಆ ಪಾಪದ ಹೊರೆ ಯಾರು ಹೊರಬಾರದು ಅಂತ ಸವಿನಯವಾಗಿ ನಾನು ಕೇಳ್ತಿದ್ರು. ನಾವು ಬನ್ನಿ ಅಲ್ಲ, ಒಂದು ಹೋರಾಟಕ್ಕೆ ಕರೆ ಕೊಡಿ ಶಾಸಕರೇ. ನಿಮ್ಮ ಜೊತೆ ಸಾವಿರಾರು ಜನ ನಮ್ಮದೇ ಖರ್ಚಿನಲ್ಲಿ ನೀವೆಲ್ಲಿಗೆ ಹೇಳಿದ್ರೆ ಅಲ್ಲಿಗೆ ಬಂದು ನಿಮ್ಮ ಜೊತೆ ಕೂತ್ಕೊಂಡು ಹೋರಾಟ ಮಾಡೋ ಅಂತ ಕೆಲಸ ಮಾಡ್ತೀವಿ. ಆಗ್ಲೇ ಹೇಳಿದೀನಿ, ಕಾಗಕ್ಕ ಗೂವಕ್ಕ ಕತೆ ಕೇಳಕ್ಕೆ ಚಿಕ್ಕಬಳ್ಳಾಪುರದವ್ರು ಯಾರೋ ಯಾವುದೋ ಊರಿನವ್ರು ಅಲ್ಲ. ನಾವು ಪ್ರಬುದ್ಧರಿದ್ದೀವಿ. ನೀವು ಹೋರಾಟಕ್ಕೆ ಕರೆ ಕೊಡ್ತೀರಾ ಶಾಸಕರೇ? ಹೇಳಿ.
ಸಿದ್ದರಾಮಯ್ಯನವರ ವಿರುದ್ಧ, ಈ ಸರ್ಕಾರದ ವಿರುದ್ಧ, ಈ ವ್ಯವಸ್ಥೆಯ ವಿರುದ್ಧ, ನಮಗೆ ಕಲುಷಿತ ನೀರು ಕುಡಿಸ್ತಾ ಇರುವಂತಹ ಈ ಅಧಿಕಾರಿಶಾಹಿಯ ವಿರುದ್ಧ ನೀವೇನಾದ್ರೂ ಹೋರಾಟಕ್ಕೆ ಕರೆ ಕೊಟ್ರೆ ನಿಮ್ಮ ಜೊತೆ ಬಂದು ನಿಂತ್ಕೊಂಡು ನಾವು ಹೋರಾಟ ಮಾಡ್ತೀವಿ. ಆ ರೀತಿ ಏನಾದ್ರು ಲಾಠಿ ಪೆಟ್ಟು ಬಿಟ್ರೆ ನಿಮ್ಮನ್ನು ಕಾಪಾಡ್ಕೊಂಡು ಫಸ್ಟ್ ನಾವು ಏಟ್ ತಿಂತೀವಿ ಅಂತ ಈ ಮುಖಾಂತರ ಶಾಸಕರಿಗೆ ಹೇಳ್ತಾ ಇದೀನಿ. ಹೇಳ್ಬಿಡಿ ಸರ್. ಅದನ್ನೇ ಕೇಳ್ತಾ ಇರೋದು. ಇಷ್ಟು ದಿವಸ ನೀವು ಹೊಗಳ್ತೀರಾ, ನಿಮ್ಮ ನಾಯಕರನ್ನ ಹೊಗಳೋದ್ರಲ್ಲಿ ತಪ್ಪಿಲ್ಲ. ಎದೆನಲ್ಲಾದ್ರೂ ಇಟ್ಕೊಳ್ಳಿ, ಮೆದ್ಲಲ್ಲಾದ್ರೂ ಇಟ್ಕೊಳ್ಳಿ, ಮನೆಯಲ್ಲಿ ದೇವಸ್ಥಾನ ಕಟ್ಸ್ಕೊಳ್ಳಿ, ಅದೆಲ್ಲ ನಿಮ್ಮ ಪರ್ಸನಲ್ ಆಯ್ತು. ನೀವು ಆ ಒಂದು ಪ್ರೀತಿಯನ್ನ, ಆ ಒಂದು ಅಭಿಮಾನವನ್ನ ಜನತೆ ಪರವಾಗಿ ಕನ್ವರ್ಟ್ ಮಾಡಿ, ಅದನ್ನ ಅಭಿಮಾನವನ್ನ ಇಲ್ಲಿ ನೀವು ಎನ್ಕ್ಯಾಶ್ ಮಾಡಿಸಿ, ಜನಕ್ಕೆ ಇಲ್ಲಿ ದುಡ್ಡು ತಗೊಂಬನ್ನಿ, ಅನುದಾನ ಮಾಡಿ, ಅನುದಾನ ತಗೊಂಬಂದು ನೀರನ್ನ ಶುದ್ಧೀಕರಣ ಮಾಡುವಂತ ಕೆಲಸ ಮಾಡಿ ಸರ್. ಕಂದವಾರಕ್ಕೆ ಹೋಗ್ಬೇಕಾದ್ರೆ ಅಲ್ಲಿಂದ ಬಂದೆ, ಇದ್ರ ಕಡೆಯಿಂದ ಯಾವುದು ನಂದಿ ಕಡೆಯಿಂದ ಬಂದಾಗ ನನಗೆ ಆ ಪ್ರೆಸ್ ಅವ್ರು ಫೋನ್ ಮಾಡ್ತಾ ಇದ್ದಾರೆ. ನಾನು 2 ನಿಮಿಷ ಅಂತ ಹೇಳಿದೆ, ಯಾಕಂದ್ರೆ ಆಲ್ಮೋಸ್ಟ್ ಬಂದ್ಬಿಟ್ಟಿದ್ದೆ. 10-12 ನಿಮಿಷ 15 ನಿಮಿಷ ಆಯ್ತು ನನಗೆ ಬರಕ್ಕೆ. ರೋಡ್ಸ್ ಅಷ್ಟೊಂದು ಅಧ್ವಾನ ಆಗಿದೆ. ನಿಮ್ಮ ಅಭಿಮಾನವನ್ನ ಅಲ್ಲಿ ತೋರಿಸಿ ಸಿದ್ದರಾಮಯ್ಯನವ್ರಿಗೆ ಹೇಳಿ ಹಣ ತಗೊಂಬನ್ನಿ ಸರ್. ತಾವು ನಿಮ್ಮನ್ನು ನಾವು ಗೌರವಿಸ್ತೇವೆ ಸರ್, ಏನು ತಪ್ಪಿಲ್ಲ. ನೆನೆ ಸಂಸದರು ಹೇಳಿದ್ದಾರೆ, ಏನಾದ್ರೂ ನೀವು ಈ ಬಜೆಟ್ ಅಲ್ಲಿ ಹಣ ಇಟ್ರೆ ನಾವೆಲ್ಲರೂ ಬಂದು ನಿಮ್ಗೆ ಹಾರ ಹಾಕ್ತೀವಿ ಅಂತ ಸುಧಾಕರ್ ಅವರು ಹೇಳಿದ್ದಾರೆ. ಅಂದ್ರೆ ಏನಾಯ್ತು, ಇಡೀ ಚಿಕ್ಕಬಳ್ಳಾಪುರದ ಜನತೆ ನಿಮ್ ಪರವಾಗಿದೆ. ನೀವು ಹೋರಾಟ ಮಾಡಿ, ನೀವು ಕರೆಕ್ಟ್ ಆಗಿ ಆದಿಯಲ್ಲಿ ಹೋದ್ರೆ ಮಾತ್ರ. ಒಂದು ಹೆಜ್ಜೆ ಆದ್ಮೇಲೆ ಒಂದು ಹೆಜ್ಜೆ ಇಡುವಂತಹ ಸಾಮಾನ್ಯ ಜನ ದೊಡ್ಡ ದೊಡ್ಡ ಮಾತುಗಳು ಹೇಳಿ ಇಡೀ ಹೋರಾಟವನ್ನ ಬೇರೆ ಕಡೆ ದಿಕ್ಕಿಗೆ ತಿರುಗಿಸೋಕೆ ನಾನು ರೆಡಿ ಇಲ್ಲ. ನನ್ನ ಕೈಯಲ್ಲಿ ಶಕ್ತಿ ಇರೋದು ಇಷ್ಟು ಮಾತ್ರ. ಅದು ಸಹ ಎಲ್ಲ ಜನತೆ ಸೇರಿದ್ರೆ ಮಾತ್ರ. ಮೊದಲು ನಮಗೆ ಏನು ಈಗ ಆಲ್ರೆಡಿ ನೀರು ಬರಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ, ಇದನ್ನ 3ನೇ ಹಂತದ ಶುದ್ಧೀಕರಣ ಆಗ್ಬಿಡ್ಲಿ. ಆಗಿದ್ದಾದ್ಮೇಲೆ ನಿಜಕ್ಕೂ ಮುಂದಿನ ಹಂತದಲ್ಲಿ ಏನ್ ಮಾಡಬೇಕು ಅದನ್ನ ಕೇಳೋಣಂತೆ. ಸರ್ಕಾರದ ಲಿಮಿಟೇಷನ್ಸ್ ಏನು, ಅವ್ರ ಹತ್ರ ಇರೋ ಏನು ಹಣ ಎಷ್ಟಿದೆ ಎಲ್ಲನೂ ನಮ್ಗೆ ಅರ್ಥ ಆಗುತ್ತೆ. ಒಂದೇ ಸಲ ನಾವು ಸ್ವರ್ಗ ಕೊಟ್ಬಿಡಿ ಅಂತ ಕೇಳಕ್ಕಾಗಲ್ಲ. ಮೊದಲನೇ 3ನೇ ಹಂತದ ಶುದ್ಧೀಕರಣ ಮಾಡಿ, ನಂತರ ಬೇರೆ ಹೋರಾಟದ ಬಗ್ಗೆ ಮೊದಲು ಕೂತ್ಕೊಂಡು ಮಾತಾಡೋಣ. ಕೆಲಸ ಮಾಡಿಲ್ಲ ಅಂದ್ರೆ ಮತ್ತೆ ಹೋರಾಟಕ್ಕೆ ನೀವು ರೆಡಿ. 100% ಹೋಗ್ತೀವಿ ಸರ್. ಶಾಸಕರು ಚಾನ್ಸ್ ಕೊಟ್ರೆ ಪಕ್ಕದಲ್ಲೇ ನಿಂತ್ಕೊಂತೀವಿ ಸರ್. ಶಾಸಕರು ಏನಾದ್ರು ಹೇಳಿದ್ರೆ ಸಿದ್ದರಾಮಯ್ಯ ಅವ್ರ ಕಾಲ್ಗೂ ಬೀಳ್ತೀವಿ ಸರ್. ಏನು ನಮ್ಗೇನು ನಾಚಿಕೆ ಏನು ಇಲ್ಲ ಸರ್. ನಾವು ಸ್ವಾಭಿಮಾನಿಗಳಿದ್ರೂ ಸಹ ನನ್ನ ಜನತೆಯ ಪರವಾಗಿ ನಾವು ಯಾವ ಮಟ್ಟಕ್ಕಾದ್ರೂ ಇಳಿಯೋದಕ್ಕೆ ನಾವು ರೆಡಿ ಇದೀವಿ ಸರ್. ಒಂದಷ್ಟು ಜನಗಳನ್ನ ತಗೊಂಡೊಟ್ಟೋಯ್ತು. ನಮ್ಮ ಕೈಯಲ್ಲಿ ಇರ್ಲಿಲ್ಲ ಕೊರೋನಾ ಬಂದಾಗ ನಮ್ಮ ಪರಿಸ್ಥಿತಿನ ಕಂಟ್ರೋಲ್ ಮಾಡ್ಕೊಳಕ್ಕೆ. ಆದ್ರೆ ಈ ನೀರನ್ನ ಹೇಳಿ ಕುಡಿಸ್ತಾವ್ರೆ ಸರ್ಕಾರ. ಸ್ಲೋ ಪಾಯ್ಸನ್ ಕುಡಿಸ್ತಾವ್ರೆ. ನಮ್ಗೆ ಗೊತ್ತಿಲ್ದಿರ ಕುಡಿತಾ ಇದೀವಿ. ದಯವಿಟ್ಟು ಈಗ ನಾವು ಎಚ್ಚೆತ್ಕೊಂಡ್ರೆ 100% ಮುಂದಿನ ಪೀಳಿಗೆ ಚೆನ್ನಾಗಿರ್ತದೆ. ಇಲ್ಲ ಅಂತಂದ್ರೆ ಬರೀ ನಾವು ಮಾತ್ರ ಅಲ್ಲ, ನಮ್ಮ ಭೂಮಿ ಸಹ ಕಲುಷಿತ ಆಗ್ತಿದೆ. ಮತ್ತೆ ನೀವು ಬೆಳೆ ಬೆಳೆಯೋಕ್ಕೂ ಕಷ್ಟ ಆಗುತ್ತೆ. ಮುಂದೆ ಒಂದು ದಿವಸ ನಾವೆಲ್ಲರೂ ನಾಲಾಯಕಗಳ ತರ ಬೇರೆಯವ್ರ ಮುಂದೆ ನಿಂತ್ಕೊಬೇಕಾಗುತ್ತೆ. ನಮ್ಮ ಮಕ್ಕಳೆಲ್ಲ ಬಂಗಾರದಂತ ಭೂಮಿ ಇದ್ರೂ ಸಹ ಮಾರಕ್ಕೂ ಯೋಗ್ಯವಾಗದಿರೋಂತಹ ಸ್ಥಿತಿಯನ್ನ ಈ ಸರ್ಕಾರಗಳು ಈ ನೀರಿನಿಂದ ಮಾಡ್ತಾ ಇದೆ. ನಾವೆಲ್ಲರೂ ಯಾವ್ದಾದ್ರೂ ಬೇರೆ ಊರುಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಕ್ ಹೋಗ್ಬೇಕಾಗಿರುವಂತಹ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿದೆ. ರಾಜರಂಗ್ ಬದುಕಬೇಕಾ, ಬೇರೆಯವ್ರ ಹತ್ರ ಸೇವಕರಾಗಬೇಕಾ, ಕೂಲಿ ಮಾಡ್ಬೇಕಾ, ನೀವೇ ಯೋಚನೆ ಮಾಡ್ಬೇಕು ಅಂತ ನನ್ನ ಇಡೀ ಜನತೆಯಲ್ಲಿ ಕೇಳ್ಕೊತಾ ಇದೀನಿ. ಅದಕ್ಕೋಸ್ಕರನೇ ಒಂದು ಎಚ್ಚರಿಕೆಯ ಹಂತವಾಗಿ ಈಗ ನಾವು ಚಿಕ್ಕಬಳ್ಳಾಪುರವನ್ನ ಬಂದ್ ಮಾಡಕ್ಕೆ, ಚಿಕ್ಕಬಳ್ಳಾಪುರ ನಗರವನ್ನ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ, ಸಾಂಕೇತಿಕವಾಗಿ ಮಾಡ್ಬೇಕಾಗಿರೋ ಕೆಲಸ ಆಗಿರೋದ್ರಿಂದ ಚಿಕ್ಕಬಳ್ಳಾಪುರ ನಗರವನ್ನ ನಾವು ಬಂದ್ ಮಾಡಕ್ ಹೊರಟಿದೀವಿ. ಜೊತೆಗೆ ಯಾರಿಗಾದ್ರೂ ಹಳ್ಳಿ ಭಾಗಗಳಲ್ಲೂ ಅದಕ್ಕೆ ನೀವು ಬೆಂಬಲ ಕೊಡಬೇಕು ಅಂತಿದ್ರೆ ನಿಮಗೆ ಸ್ವಯಂ ಪ್ರೇರಿತವಾಗಿ ನೀವು ಅಂಗಡಿಗಳನ್ನ ಮುಚ್ಚೋದು ಇನ್ನೊಂದು ಮಾಡ್ಬೋದು. ಆದ್ರೆ ಬಲವಂತವಾಗಿ ಯಾರು ಮಾಡಂಗಿಲ್ಲ. ಯಾರಿಗೆ ಜವಾಬ್ದಾರಿ ಇದೆ, ಯಾರಿಗೆ ನನ್ನ ಚಿಕ್ಕಬಳ್ಳಾಪುರ ಅನ್ನೋ ಪ್ರೀತಿ ಇದೆ, ಯಾರಿಗೆ ನನ್ನ ತಂದೆ ತಾಯಿಗಳನ್ನ, ನನ್ನ ಮಕ್ಕಳನ್ನ ಕಾಪಾಡ್ಕೊಬೇಕು ಅನ್ನುವಂತಹ ಒಂದು ಕನಿಕರ, ಒಂದು ವಾತ್ಸಲ್ಯ ಇದೆ, ಅವರು ಈ ಚಿಕ್ಕಬಳ್ಳಾಪುರ ಬಂದ್ಗೆ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂತ ಕೆಲಸ ಮಾಡೋಣ. ಇದು ಬರೀ ಬಿಜೆಪಿ ಪರವಾಗಿ ಕೆಲಸ ಮಾಡ್ತಿಲ್ಲ. ಎಲ್ಲ ಸಂಘಟನೆಗಳು, ಎಲ್ಲ ಪಕ್ಷಗಳು, ಜನತಾದಳ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BSP ಇರ್ಬೋದು, ಎಲ್ಲ ಪಕ್ಷಗಳು ಬರ್ತವೆ. ಜೊತೆಗೆ ದಲಿತ ಸಂಘಟನೆಗಳು, ಕನ್ನಡ ಪರ ಹೋರಾಟಗಾರರು, ಏನು ನಮ್ಮ ನೀರಾವರಿ ಹೋರಾಟಗಾರರು, ಪ್ರತಿಯೊಬ್ಬರೂ ಸಹ ಎಲ್ಲ ರೈತ ಸಂಘಗಳು ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಮುಂದೆ ಇದೆ. ಯಾಕಂದ್ರೆ ಇದೆಲ್ಲರ ಜೀವನದ ಪ್ರಶ್ನೆ ಆಗಿರೋದ್ರಿಂದ ಎಲ್ಲರೂ ಸೇರಿ ಈ ಬಂದನ್ನ ಯಶಸ್ವಿಗೊಳಿಸಿ ಮುಂದಿನ ಹೋರಾಟಕ್ಕೆ ನಾವು ರೆಡಿ ಆಗೋಣ. ಅಷ್ಟೊತ್ತಿಗೇನಾದ್ರೂ ಈ ಸರ್ಕಾರಕ್ಕೆ ಬುದ್ಧಿ ಬಂದು ಏನಾದ್ರೂ ನಮ್ಗೆ ನೀರನ್ನ ಶುದ್ಧೀಕರಣ ಮಾಡುವಂತ ಕೆಲಸ ಮಾಡಿದ್ರೆ ಅವರಿಗೆ ಅಭಿನಂದಿಸುವಂತ ಕೆಲಸನ ಮಾಡೋಣ ಅಂತ ಹೇಳ್ತೀವಿ.